ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. 23-24ರಲ್ಲಿ ಆಗಿರುವಂಥ ಎಕ್ಸಾಮಿನೇಷನಲ್ಲಿ SGT ಕಾಲೇಜ್ ಅಂತಕ್ಕಂಥ ಬಳ್ಳಾರಿ ಕಾಲೇಜಿನ ಒಟ್ಟು ವಿದ್ಯಾರ್ಥಿಗಳು 80 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಹಾಜರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ 8 ವಿದ್ಯಾರ್ಥಿಗಳ ಒಟ್ಟು ಅಂಕದಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳು ಪಡೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಆಗಿರುವುದಿಲ್ಲ. ಇದು ತಾಂತ್ರಿಕ ದೋಷದಿಂದ ಆಗಿರ್ತಕ್ಕಂಥ ಈ ಒಂದು ತೊಂದರೆಯನ್ನು ಕಾಲೇಜಿನವರು ನಮ್ಮ ಗಮನಕ್ಕೆ ತಂದಾಗ ಈಗಾಗಲೇ ಆ ಒಂದು ಸಮಸ್ಯೆಯನ್ನು ನಾವು ಬಗೆಹರಿಸಿ ಕಾಲೇಜಿಗೆ ಮಾಹಿತಿಯನ್ನು ನೀಡಿದ್ದೀವಿ. BBA 3ನೇ ಸೆಮಿಸ್ಟ್ರಿನ ವಿದ್ಯಾರ್ಥಿಗಳು 24-25ನೇ ಸಾಲಿನ ವಿದ್ಯಾರ್ಥಿಗಳು ಬರೆದಿರ್ತಕ್ಕಂಥ ಎಕ್ಸಾಮು ಡಿಸೆಂಬರ್ನಲ್ಲಿ ಅವರು ಎಕ್ಸಾಮ್ ಬರೆದಿರ್ತಕ್ಕಂಥದ್ದು. ಅದೇ ಥರ್ಡ್ ಸೆಮ್ಮು 24-25ನೇ ಸಾಲಿನ 3ನೇ ಸೆಮಿಸ್ಟ್ರಿನ ವಿದ್ಯಾರ್ಥಿಗಳು ಬರೆದಿರ್ತಕ್ಕಂಥ ಎಕ್ಸಾಮ್ನಲ್ಲಿ ಒಟ್ಟು ಟೋಟಲ್ ಆಗಿರ್ತಕ್ಕಂಥ ಅಂಕಗಳಲ್ಲಿ ಮುದ್ರಣದಲ್ಲಿ ವ್ಯತ್ಯಾಸ ಆಗಿದೆ ಹೊರತು ವಿದ್ಯಾರ್ಥಿಗಳು ತೆಗೆದುಕೊಂಡಿರ್ತಕ್ಕಂಥ ಅಂಕದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಆಗಿರುವುದಿಲ್ಲ. ಈಗಾಗಲೇ ಅದನ್ನು ನಾವು ಮಹಾವಿದ್ಯಾಲಯಕ್ಕೆ ತಿಳಿಸಿ ಅದನ್ನು ಸರಿಪಡಿಸಿಕೊಡಲಾಗಿದೆ. ಇಲ್ಲ, ಈಗ ಕೇವಲ 8 ಮಾರ್ಕ್ಸ್ಗಳು ಅದೇ ನಿಮ್ಮಿದ್ರಿಗೆ ನಾನು ಶೋ ಅಪ್ ಮಾಡಿರ್ತಕ್ಕಂಥದ್ದು ಅದು ಒಂದೇ ಒಂದು ಕಾಲೇಜಿನ ವಿದ್ಯಾರ್ಥಿಗಳು 8 ವಿದ್ಯಾರ್ಥಿಗಳು ಗಮನಕ್ಕೆ ಬಂದಿರತಕ್ಕಂಥದ್ದು. ಇದನ್ನು ನಾವು ಈಗಾಗಲೇ ಸರಿಪಡಿಸಿ ಕೊಟ್ಟಿರ್ತಕ್ಕಂಥದ್ದು 8 ವಿದ್ಯಾರ್ಥಿ. ಅದು 7 ಒಟ್ಟು ಅಂಕಗಳು 700 ಅಂತ ಹೇಳಿ ವಿದ್ಯಾರ್ಥಿಗಳು ಬರೆದಿರ್ತಕ್ಕಂಥದ್ದು. ಆದರೆ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಂಕಗಳು 739 ಅಂತ ಹೇಳಿ ಬಂದಿದೆ. ಅಲ್ಲ, ಟೋಟಲ್ ಅಲ್ಲಿ ವೇರಿಯೇಷನ್ ಯಾವ ಪೇಪರ್ಗೂ ವ್ಯತ್ಯಾಸ ಕಂಡು ಬಂದಿಲ್ಲ. ಟೋಟಲ್ನಲ್ಲಿ ಮಾತ್ರ ವ್ಯತ್ಯಾಸ ಕಂಡು ಒಂದರಲ್ಲಿ 739 ಬಂದಿದೆ, ಒಂದರಲ್ಲಿ 996 ಬಂದಿದೆ, ಒಂದರಲ್ಲಿ 1040 ಬಂದಿದೆ. ಈ ರೀತಿ ವ್ಯತ್ಯಾಸಗಳು ಕಂಡು ಬಂದಿರತಕ್ಕಂಥದ್ದು. ಗ್ರ್ಯಾಂಡ್ ಟೋಟಲ್ ಅಲ್ಲಿ ಮಾತ್ರ ಮಿಸ್ಟೇಕ್ ಆಗಿದೆ. ವಿದ್ಯಾರ್ಥಿಗಳಿಗೆ ಪಡೆದಿರ್ತಕ್ಕಂಥ ಅಂಕಗಳು ಮತ್ತು ಅವರು ಬರೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಅಂಕಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಕಂಡು ಬಂದಿಲ್ಲ. ಅಲ್ಲ, ನಿರ್ಲಕ್ಷ್ಯ ಅಲ್ಲ, ಇದು ತಾಂತ್ರಿಕ. ನಾವು ಮಾರ್ಕ್ಸ್ ಕಾರ್ಡನ್ನು ಪ್ರಿಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಟ್ಟು ಮಾರ್ಕ್ಸ್ಗಳನ್ನು ಪ್ರಿಂಟ್ ಮಾಡ್ತಿರ್ತೀವಲ್ಲ, ಆ ಪ್ರಿಂಟ್ ಮಾಡೋ ಸಂದರ್ಭದಲ್ಲಿ ಈ ರೀತಿ ಕೆಲವೊಂದಿಷ್ಟು ತಾಂತ್ರಿಕ ದೋಷದಿಂದ ಕೂಡಿರ್ತಕ್ಕಂಥ ತಾಂತ್ರಿಕ ತೊಂದರೆಯಿಂದ ಆಗಿರ್ತಕ್ಕಂಥ ಒಂದು ನ್ಯೂನ್ಯತೆಯಿಂದಾಗಿ ಇದು ನಂತರ ನಮ್ಮ ಗಮನಕ್ಕೆ ಬರ್ತಕ್ಕಂಥದ್ದು. ಇದೇನಾಗುತ್ತೆ ಅಂದರೆ ವಿದ್ಯಾರ್ಥಿಗಳು ತಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಕೋರ್ಸನ್ನು 2 ಬಾರಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ಅವರಿಗೆ ಗೊತ್ತಾಗದ ಹಾಗೆ ಅವರು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಂತರ ಅದೇನಾಗುತ್ತೆ ಅಂತಂದು ಹೇಳಿದರೆ ಕೋರ್ಸ್ ರಿಜಿಸ್ಟ್ರೇಷನ್ ಆಗಿ ಒಂದೇ ಅಂಕಕ್ಕೆ ಒಂದೇ ವಿಷಯಕ್ಕೆ 2 ರೀತಿ ಅಂಕಗಳೇನಾಗುತ್ತೆ ಅಂದರೆ ಅಲಾಟ್ಮೆಂಟ್ ಆಗಿ ಈ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥದ್ದು. ಈಗಾಗಲೇ ಇದನ್ನು ಸರಿಪಡಿಸಿ ಕೊಟ್ಟಿದ್ದೀವಿ. ಕೊಟ್ಟು ಈಗಾಗಲೇ ನಾವು ಪ್ರಾಚಾರ್ಯರಿಗೆ ಹೇಳಿದ್ದೇವೆ. ಏನಂತಂದು ಹೇಳಿದರೆ, ನೀವು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ವಿಷಯವನ್ನು ನೀವು ಪರಿಶೀಲಿಸಿ ನೀವು ಅದನ್ನು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಮಾಡ್ಕೊಂಡಿರ್ತಕ್ಕಂಥ ಕೋರ್ಸ್ ರಿಜಿಸ್ಟ್ರೇಷನನ್ನು ನಮ್ಮ ವಿಭಾಗಕ್ಕೆ ಸಲ್ಲಿಸಬೇಕು ಅಂತ ನಾವು ಇವಾಗಲೇ ಸುತ್ತೋಲೆಯನ್ನು ಕಳಿಸಿದ್ವಿ. ಸರಿಪಡಿಸಿ ಕೊಟ್ಟು ಅವರಿಗೆ ಈಗಾಗಲೇ ಮಾರ್ಕ್ಸ್ ಕಾರ್ಡ್ಗಳನ್ನು ನೀಡ್ತೇವೆ ಅಂತ ಹೇಳಿದ್ವಿ. ಅವರು ಮೂಲ ಅಂಕಪಟ್ಟಿಯನ್ನು ತೆಗೆದುಕೊಂಡು ಇರ್ತಕ್ಕಂಥವ್ರು ಈಗ ಮೂಲ ಅಂಕಪಟ್ಟಿ ಅಂತ ಕೊಟ್ಟ ನಂತರ ಅವ್ರ ಮೂಲ ಅಂಕಪಟ್ಟಿಯನ್ನು ವಾಪಸ್ ಕೊಡ್ತೀವಿ. ಇಲ್ಲ, ಈಗ ಏನಾಗಿದೆ ಅಂದರೆ ಇದು ಪ್ರಿಂಟ್ ಆಗಿ ನಮಗೆ ದೋಷ ಕಂಡು ಬಂದಿದೆ ಅಂದ 1-2 ದಿನಗಳಲ್ಲೇ ನಾವು ಇದನ್ನು ಸರಿಪಡಿಸ್ಕೊಟ್ಟಿದ್ದೀವಿ. ಇದನ್ನು ನಾವು ಸಮಯಾವಕಾಶವನ್ನು ತಗೊಂಡಿಲ್ಲ. ಅವ್ರಿಗೆ ತಕ್ಷಣ ಅವ್ರಿಗೆ ಯಾವುದೇ ರೀತಿ ಉನ್ನತ ಶಿಕ್ಷಣಕ್ಕಾಗಲಿ ಅಥವಾ ಶಿಷ್ಯ ವೇತನಕ್ಕಾಗಲಿ ಅಥವಾ ಮತ್ಯಾವುದೇ ಒಂದು ವಿಚಾರಕ್ಕಾಗಲಿ ಅವರು ತೊಂದರೆ ಆಗದ ಹಾಗೆ ಅದರ ಬಗ್ಗೆ ನಾವು ನಿಗಾ ವಹಿಸಿ ಅದನ್ನು ಸರಿಪಡಿಸ್ಕೊಟ್ಟಿದ್ದೀವಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.